4. ಕೆಳ್ ಕೀಳ್ ಕೀಳ್. ಇದಕ್ಕೆ ಕೆಳಗಿನ ಇಲ್ಲವೇ ಕೆಳಮಟ್ಟದ ಎಂಬ ಹುರುಳಿದ್ದು ಇದರ ಬಳಕೆಯಲ್ಲೂ ಪಾಂಗಿನ ಹರವನ್ನು ಕಡಿಮೆ ಮಾಡುವ ಮತ್ತು ಹೊಡೆತವನ್ನು ತಿಳಿಸುವ ಹುರುಳುಗಳನ್ನು ಕಾಣಲು ಬರುತ್ತದೆ. ಎತ್ತುಗೆಗಾಗಿ ಕೆಳದುಟಿ ಎಂಬುದು ಕೆಳಗಿನ ತುಟಿಯನ್ನು, ತುಟಿಯ ಕೆಳಭಾಗವನ್ನಲ್ಲ. ಕೆಳಬೆಳಕು ಎಂಬುದು ಕೆಳಗಿರುವ, ಕೆಳಗಿನಿಂದ ಬರುವ ಬೆಳಕನ್ನು ಮತ್ತು ಕೀಳಾಳು ಎಂಬುದು ಕೆಳಮಟ್ಟದ ಆಳನ್ನು ತಿಳಿಸುತ್ತದೆ. ಇವೆಲ್ಲ ಪಾಂಗಿನ ಹರವನ್ನು ಕಡಿಮೆ ಮಾಡುತ್ತವೆ. ಇದಕ್ಕೆ ಬದಲು ಕೆಳಹೊಟ್ಟೆ ಎಂಬುದು ಹೊಟ್ಟೆಯ ಕೆಳಭಾಗವನ್ನು, ಕೆಳಮೈ ಎಂಬುದು ಮೈಯ ಕೆಳಭಾಗವನ್ನು ಮತ್ತು ಕೀಳ್ತಾಳಿಗೆ ಎಂಬುದು ತಾಳಿಗೆಯ ಬಾಯಿಯ ಅಂಗುಳದ ಕೆಳಭಾಗ ಹಿಂಭಾಗವನ್ನು ತಿಳಿಸುತ್ತದೆ. ಇವೆಲ್ಲ ಪಾಂಗಿನ ಹೊಡೆತವನ್ನು ತಿಳಿಸುವ ಬಳಕೆಗಳು. ಕೆಳ ಎಂಬುದಕ್ಕೆ ಕಿಳ್ ಮತ್ತು ಕೀಳ್ ಎಂಬ ಬೇರೆ 2 ರೂಪಗಳಿದ್ದು ಇವುಗಳಲ್ಲಿ ಕಿಳ್ ಎಂಬುದು ಮುಚ್ಚುಲಿಗಳ ಮೊದಲು ಕೀಳ್ಪೊಡೆ ಕೀಳ್ದಾಳಿಗೆ ಬರುತ್ತದೆ ಮತ್ತು ಕೀಳ್ ಎಂಬುದು ತೆರೆಯುಲಿಗಳ ಮೊದಲು ಕೀಳರಿಮೆ ಕೀಳಾಳು ಬರುತ್ತದೆ. ಹೊಸ ಪದಗಳನ್ನು ಕಟ್ಟುವವರು ಕೀಳ್ ಎಂಬುದನ್ನು ತೆರೆಯುಲಿಗಳ ಮೊದಲು ಮತ್ತು ಕೆಳ ಎಂಬುದನ್ನು ಮುಚ್ಚುಲಿಗಳ ಮೊದಲು ಬಳಸಬಹುದು. 5. ಕೊನೆ. ಇದಕ್ಕೂ ಕೊನೆಯ ಎಂಬ ಹುರುಳಿದ್ದು ಕೊನೆ ಬರಹ ಎಂಬುದರಲ್ಲಿ ಇದು ಪಾಂಗಿನ ಹರವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೊನೆಗಣ್ಣು ಕಣ್ಣಿನ ಕೊನೆ ಮತ್ತು ಕೊನೆ ಉಗುರು ಉಗುರಿನ ತುದಿ ಎಂಬವುಗಳಲ್ಲಿ ಪಾಂಗಿನ ಹೊಡೆತವನ್ನು ಬಳಸುತ್ತದೆ. 6. ತುದಿ. ಇದಕ್ಕೂ ಕೊನೆಯ ಇಲ್ಲವೇ ತುದಿಯ ಎಂಬ ಹುರುಳಿದ್ದು ತುದಿನಡಿಗೆ ಕಾಲಿನ ತುದಿಯಿಂದ ನಡೆಸುವ ನಡಿಗೆ ಎಂಬುದರಲ್ಲಿ ಹರವನ್ನು ಕಡಿಮೆ ಮಾಡುತ್ತದೆ ಮತ್ತು ತುದಿ ಬೆರಳು ಬೆರಳಿನ ತುದಿ ಮತ್ತು ತುದಿಗಾಲು ಕಾಲಿನ ತುದಿ ಎಂಬವುಗಳಲ್ಲಿ ಪಾಂಗಿನ ಹೊಡೆತವನ್ನು ಬಳಸುತ್ತದೆ. 7. ನಡು ನಟ್ಟ. ಇದಕ್ಕೆ ನಡುವಿನ ಎಂಬ ಹುರುಳಿದ್ದು ಇದರ ಬಳಕೆಯಲ್ಲೂ ಪಾಂಗಿನ ಹರವನ್ನು ಕಡಿಮೆ ಮಾಡುವುದು ಮತ್ತು ಹೊಡೆತವನ್ನು ಬಳಸುವುದು ಎಂಬ 2 ಹುರುಳುಗಳನ್ನು ಕಾಣಬಹುದು. ಎತ್ತುಗೆಗಾಗಿ ನಡುಗಂಬ ಎಂಬುದು ನಡುವಿರುವ ಕಂಬವನ್ನು, ನಡುತೂಬು ಎಂಬುದು ನಡುವಿರುವ ತೂಬನ್ನು ಮತ್ತು ನಡುಹಲ್ಲು ಎಂಬುದು ನಡುವಿರುವ ಹಲ್ಲನ್ನು ತಿಳಿಸುತ್ತವೆ. ಈ ಜೋಡು ಪದಗಳಲ್ಲಿ ನಡು ಎಂಬುದು ಹೆಸರು ಪದದ ಹರವನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಬದಲು ನಡುಬೀದಿ ಎಂಬುದು ಬೀದಿಯ ನಡುವಿರುವ ಜಾಗವನ್ನು, ನಡುಹಗಲು ಎಂಬುದು ಹಗಲಿನ ನಡುವಿರುವ ಭಾಗವನ್ನು ಮತ್ತು ನಡುಗಡಲು ಎಂಬುದು ಕಡಲಿನ ನಡುವಿರುವ ಜಾಗವನ್ನು ತಿಳಿಸುತ್ತವೆ. ಹಾಗಾಗಿ ಈ ಜೋಡು ಪದಗಳಲ್ಲಿ ನಡು ಎಂಬುದು ಹೆಸರು ಪದದ ಹೊಡೆತವನ್ನು, ಅದರ ಒಂದು ಪಾಲನ್ನು ತಿಳಿಸುತ್ತದೆ. ಈ ಪರಿಚಯ ಬೇರಿಗಿರುವ 2 ರೂಪಗಳಲ್ಲಿ ನಟ್ಟ ಎಂಬುದು ತೆರೆಯುಲಿಗಳ ಮೊದಲು ಬರುತ್ತದೆ. ನಟ್ಟೆಲುಬು ನಟ್ಟಾಲಿ ಮತ್ತು ನಡು ಎಂಬುದು ಮುಚ್ಚುಲಿಗಳ ಮೊದಲು ಬರುತ್ತದೆ. ನಡುಬೆರಳು. 8. ಮುನ್. ಇದಕ್ಕೆ ಮುಂದಿನ ಎಂಬ ಹುರುಳಿದ್ದು ಇದರ ಬಳಕೆಯಲ್ಲಿಯೂ ಪಾಂಗಿನ ಹರವನ್ನು ಕಡಿಮೆ ಮಾಡುವುದು ಮತ್ತು ಅದರ ಹೊಡೆತವನ್ನು ತಿಳಿಸುವುದು ಎಂಬ 2 ಬಗೆಯ ಬಳಕೆಗಳನ್ನು ಕಾಣಬಹುದು. ಎತ್ತುಗೆಗಾಗಿ ಮುಂಬೇಡಿಕೆ ಎಂಬುದು ಮುಂದಾಗಿ ಇರಿಸುವ ಬೇಡಿಕೆಯನ್ನು, ಮುಂಗಾರು ಎಂಬುದು ಮುಂದಾಗಿ ಬರುವ ಮಳೆಯನ್ನು ಮತ್ತು ಮುಂದಾಳು ಎಂಬುದು ಮುಂದೆ ನಡೆಯುವ ಆಳನ್ನು ತಿಳಿಸುತ್ತಿದ್ದು ಅವುಗಳಲ್ಲಿ ಬರುವ ಮುನ್ ಎಂಬುದು ಹೆಸರು ಪದದ ಹರವನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಬದಲು ಮುಂಗೈ ಎಂಬುದು ಕೈಯ ಮುಂಭಾಗವನ್ನು, ಮುಂಬಗಲು ಎಂಬುದು ಹಗಲಿನ ಮುಂಭಾಗವನ್ನು ಮತ್ತು ಮುಂಗೊರಳು ಎಂಬುದು ಕೊರಳಿನ ಮುಂಭಾಗವನ್ನು ತಿಳಿಸುತ್ತಿದ್ದು ಅವುಗಳಲ್ಲಿ ಮುನ್ ಎಂಬುದು ಹೆಸರು ಪದದ ಹೊಡೆತವನ್ನು ತಿಳಿಸುತ್ತದೆ. ಇದರ ಬಳಕೆಯಲ್ಲಿ ಮೊದಲು ಎಂಬ ಹೊತ್ತಿನ ಹುರುಳು ಮತ್ತು ಎದುರು ಎಂಬ ಇಂಬಿನ ಹುರುಳು ಇವೆರಡೂ ಬೇರೆ ಬೇರೆ ಆಡಿತದಲ್ಲಿ ಸೇರಿಕೊಂಡಿರುವುದನ್ನು ಗಮನಿಸಬಹುದು. ಮುಂಬೇಡಿಕೆ ಮತ್ತು ಮುಂಗಾರು ಎಂಬವುಗಳಲ್ಲಿ ಹೊತ್ತಿನ ಹುರುಳು ಮುಖ್ಯವಾಗಿದ್ದು ಮುಂಗೈ ಮತ್ತು ಮುಂಗೊರಳು ಎಂಬವುಗಳಲ್ಲಿ ಇಂಬಿನ ಹುರುಳು ಮುಖ್ಯವಾಗಿದೆ. ಮುಂದಾಳು ಮತ್ತು ಮುಂಬಗಲು ಎಂಬವುಗಳಲ್ಲಿ ಅವೆರಡೂ ಮುಖ್ಯವೆಂದು ಅನಿಸಬಹುದು.
6 ಮೇಲ್. ಇದಕ್ಕೆ ಮೇಲಿನ ಮೇಲುಡೆ ಮೇಲಿನ ಉಡುಪು, ಮೇಲ್ದುಟಿ ಮೇಲಿನ ತುಟಿ, ಹೆಚ್ಚಿನ ಮೇಲಾಯ ಹೆಚ್ಚಿನ ಹುಟ್ಟುವಳಿ, ಒಳ್ಳೆಯ ಇಲ್ಲವೇ ಮೇಲ್ಮೆಯ ಮೇಲ್ನುಡಿ ಒಳ್ಳೆಯ ಮಾತು, ಮೇಲ್ದುಡುಗೆ ಮೇಲ್ಮೆಯ ಒಡವೆ ಎಂಬ ಹುರುಳುಗಳಿವೆ. ಬೇರೆ ಎಸಗ ಪರಿಚಯಗಳ ಹಾಗೆ ಇದಕ್ಕೂ ಪಾಂಗಿನ ಹರವನ್ನು ಕಡಿಮೆ ಮಾಡುವುದು. ಮೇಲಂಗಿ ಮೇಲೆ ತೊಡುವ ಅಂಗಿ, ಮೇಲ್ಕೆರ್ಪು ಮೇಲೆ ತೊಡುವ ಕೆರ್ಪು ಮತ್ತು ಪಾಂಗಿನ ಒಡೆತವನ್ನು ತಿಳಿಸುವುದು. ಮೇಲಡಿ ಅಡಿಯ ಮೇಲ್ಭಾಗ, ಮೇಲ್ಮಿದುಳು ಮಿದುಳಿನ ಮೇಲ್ಭಾಗ ಎಂಬುದಾಗಿ 2 ಬಗೆಯ ಬಳಕೆಗಳಿವೆ. 10 ಹಿನ್. ಇದಕ್ಕೆ ಹಿಂದಿನ ಎಂಬ ಹುರುಳಿದ್ದು ಪಾಂಗಿನ ಹರವನ್ನು ಕಡಿಮೆ ಮಾಡುವ ಹಿಂಬರಹ ಹಿಂದಿನ ಬರಹ, ಹಿಮ್ಮೇಳ ಹಿಂದುಗಡೆ ಇರುವ ಮೇಳ ಮತ್ತು ಪಾಂಗಿನ ಒಡೆತವನ್ನು ತಿಳಿಸುವ ಹಿಮ್ಮಡಿ ಅಡಿಯ ಹಿಂಭಾಗ, ಹಿಂಗತ್ತಲೆ ಕತ್ತಲೆಯ ಹಿಂಭಾಗ ಎಂದರೆ ಬೆಳಿಗ್ಗೆ 2 ಬಗೆಯ ಬಳಕೆಗಳಿವೆ. ಇದಲ್ಲದೆ ಮುನ್ ಎಂಬುದರ ಬಳಕೆಯಲ್ಲಿ ಕಾಣಿಸಿದ ಹಾಗೆ ಇದರ ಬಳಕೆಯಲ್ಲೂ ಹೊತ್ತು, ಆಮೇಲಿನ ಕೊನೆಯಲ್ಲಿ ಬರುವ ಮತ್ತು ಇಂಬು ಹಿಂದುಗಡೆ ಇರುವ ಎಂಬ 2 ಬಗೆಯ ಹುರುಳುಗಳು ಬೇರೆ ಬೇರೆ ಹಾಳಿತದಲ್ಲಿ ಸೇರಿಕೊಂಡಿರುತ್ತವೆ. ಇದರ ಕೊನೆಯಲ್ಲಿ ಬರುವ ನಕಾರ ಅದರ ಹಿಂದಿರುವ ಉಲಿಗೆ ಹೊಂದಿಕೆಯಾಗುವಂತೆ ಹಲವು ರೂಪಗಳನ್ನು ಪಡೆಯುತ್ತದೆ. ಹಿಂಗಟ್ಟು, ಹಿನ್ನೆಲೆ, ಹಿಮ್ಮಡಿ, ಹಿಂಬಾಲ. 11 ಹೆಡ. ಇದಕ್ಕೂ ಹಿಂದಿನ ಎಂಬ ಹುರುಳೇ ಇದೆ ಮತ್ತು ಇದನ್ನು ಪಾಂಗಿನ ಹರವನ್ನು ಕಡಿಮೆ ಮಾಡುವುದು. ಹೆಡಗುಡಿ ಹಿಂದಿನ ಕಡೆ ಎಂದರೆ ಹಿಂದಕ್ಕೆ ಮತ್ತು ಪಾಂಗಿನ ಒಡೆತವನ್ನು ತಿಳಿಸುವುದು. ಹೆಡತಲೆ ತಲೆಯ ಹಿಂಭಾಗ ಎಂಬ 2 ಬಗೆಯ ಹುರುಳುಗಳಲ್ಲಿ ಬಳಸಲಾಗುತ್ತದೆ. 12 ಹೊರ. ಇದಕ್ಕೆ ಹೊರಗಿನ ಎಂಬ ಹುರುಳಿದ್ದು ಇದನ್ನು ಪಾಂಗಿನ ಹೊರವನ್ನು ಕಡಿಮೆ ಮಾಡುವುದು. ಹೊರಬಾಗಿಲು ಹೊರಗಿನ ಬಾಗಿಲು ಇಲ್ಲವೇ ಬಾಗಿಲುಗಳಲ್ಲಿ ಹೊರಗಿನದು, ಹೊರಮನೆ ಹೊರಗಿನ ಮನೆ ಮತ್ತು ಪಾಂಗಿನ ಒಡೆತವನ್ನು ತಿಳಿಸುವುದು. ಹೊರಮೈ ಮೈಯ ಹೊರಭಾಗ, ಹೊರದವಡೆ ದವಡೆಯ ಹೊರಭಾಗ ಎಂಬ 2 ಬಗೆಯ ಹುರುಳುಗಳಲ್ಲಿ ಬಳಸಲಾಗುತ್ತದೆ. ಹಿಂದುಗಡೆ ಇರುವ ಎಂಬ 2 ಬಗೆಯ ಹುರುಳುಗಳು ಬೇರೆ ಬೇರೆ ಹಾಳಿತದಲ್ಲಿ ಸೇರಿಕೊಂಡಿರುತ್ತವೆ. ಇದರ ಕೊನೆಯಲ್ಲಿ ಬರುವ ನಕಾರ ಅದರ ಮುಂದಿರುವ ಉಲಿಗೆ ಹೊಂದಿಕೆಯಾಗುವಂತೆ ಹಲವು ರೂಪಗಳನ್ನು ಪಡೆಯುತ್ತದೆ. ಹಿಂಗಟ್ಟು, ಹಿನ್ನೆಲೆ, ಹಿಮ್ಮಡಿ, ಹಿಂಬಾಲ. 11 ಹೆಡ. ಇದಕ್ಕೂ ಹಿಂದಿನ ಎಂಬ ಹುರುಳೇ ಇದೆ ಮತ್ತು ಇದನ್ನು ಪಾಂಗಿನ ಹರವನ್ನು ಕಡಿಮೆ ಮಾಡುವುದು. ಹೆಡಗುಡಿ ಹಿಂದಿನ ಕಡೆ ಎಂದರೆ ಹಿಂದಕ್ಕೆ ಮತ್ತು ಪಾಂಗಿನ ಒಡೆತವನ್ನು ತಿಳಿಸುವುದು. ಹೆಡತಲೆ ತಲೆಯ ಹಿಂಭಾಗ ಎಂಬ 2 ಬಗೆಯ ಹುರುಳುಗಳಲ್ಲಿ ಬಳಸಲಾಗುತ್ತದೆ.